ಎಷ್ಟೋ ಮಕ್ಕಳುಗಳಿಗೆಲ್ಲ ಯಾವ ಥರ ವಿದ್ಯೆ ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಕಲಿಸಿದ್ದಾರೆ. ಮಕ್ಕಳುಗಳು ತುಂಬ ನೋಡಿ ಬೇರೆ ಬೇರೆ ಇದನ್ನು ಕಲಿಯೋಕ್ಕಿಂತ ಈ ಥರ ಒಂದು ಸಾಧನೆ ಇಟ್ಕೊಂಡು ಬಂದರೆ ತುಂಬ ಒಳ್ಳೆಯ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಚೆನ್ನಾಗಿದೆ. ಚೆನ್ನಾಗಿದೆ. ವಿದ್ಯೆಯಿಂದ ಎಲ್ಲನೂ ಗೆಲ್ಬೋದು ಅನ್ನೋ ಮೆಸೇಜು, ಆಮೇಲೆ ಅದು ಜೀತ ಪದ್ಧತಿ ಅದನ್ನೆಲ್ಲ ಅಳಿಸ್ಬೇಕು ಅನ್ನುವಂಥ ವಿಷಯಗಳು ಪ್ರತಿಯೊಂದೊಂದು ಪಾತ್ರ ಕೊಟ್ಟಿರೋದು ಏನು ಅವರು ಡೈರೆಕ್ಟರ್ ಇದ್ದಾರಲ್ಲ ತುಂಬ ಚೆನ್ನಾಗಿ ಪ್ರತಿಯೊಬ್ಬರಿಗೂ ಒಪ್ಪುವಂಥ ಪಾತ್ರಗಳನ್ನೇ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಮೂವಿ ಚೆನ್ನಾಗಿದೆ. ಶಿಕ್ಷಣ ಅನಿವಾರ್ಯ ಅದ್ರ ಮೇಲೆ ಮಾಡಿರುವಂಥ ರಂಗಾಯಣರು ಸರ್ ಅದ್ಭುತವಾಗಿ ಮಾಡಿದ್ದಾರೆ. ಸಾಹಿತ್ಯ ಮಾಡಿರುವಂತಹ ವಾಗೀಶ್ವರಾಗಿ ಸಂಗೀತ ನೀಡಿರುವಂಥ ಸಿನಿಮಾ ಸೂಪರ್. ಎಲ್ಲ ಚೆನ್ನಾಗಿ ಓದಿದೆ, ನೋಡಬೇಕು. ಥ್ಯಾಂಕ್ಸ್ ಸರ್. ಮೂವಿ ರಂಗಸಮುದ್ರ ಮನುಷ್ಯನ ಜೀವನಿಗೆ ಬೇಕಾಗಿರೋ ಮುಖ್ಯ ಸಂದೇಶ ವಿದ್ಯೆಯ ಅವಶ್ಯಕತೆ ಬಗ್ಗೆ ಬಹಳ ಸೊಗಸಾಗಿ ಹೇಳಿದ್ದಾರೆ. ಮಗುವಿನ ಸಾಧನೆ ಏನೋ ವೈಭವೀಕರಿಸೋಬೇಕಂತೂ ಹೋಗಲಿಲ್ಲ. ಮಗುವೇನು ನಾಯಕನಾಗ್ತಾನೋ ಇನ್ನೇನೋ ಜಮೀನ್ದಾರ ವಿರುದ್ಧ ಹೋರಾಟ ಮಾಡ್ತಾನೋ ಈ ಕಲ್ಪನೆಯಲ್ಲಿ ನಾವಿದ್ದಾಗ ಮಗು ಸಹಜವಾಗಿ ತನ್ನ ಊರಿಗೆ ಬರುತ್ತೆ. ವಿದ್ಯೆಯ ಮೂಲಕ ತನಗೆ ಸಾಧ್ಯವಾದಂಥದ್ದು ಸಾಧನೆ ಮಾಡಿ ತೋರಿಸಿದ್ದನ್ನೇ ಜಮೀನ್ದಾರ ಒಪ್ಕೊಳ್ಳೋ ರೀತಿಯಲ್ಲಿ ಸಮಾಜಕ್ಕೆ ವಿದ್ಯೆಯ ಅವಶ್ಯಕತೆಯನ್ನು ಬಹಳ ಸೊಗಸಾಗಿ ಹೇಳಿದ್ದಾರೆ. ರಂಗ ಸಮುದ್ರದ ಇನ್ನೂ ಅನೇಕ ಕ್ಷೇತ್ರಗಳು ಶಿಕ್ಷಣದ ಸಂದೇಶವನ್ನು ಸಾರೋದಕ್ಕೆ ಬರಬೇಕು. ಅಭಿನಂದನೆಗಳು ಹೇಳಿದ್ದಾರೆ. ಥ್ಯಾಂಕ್ ಯು. ಸರಿಯಾಗಿತ್ತು. ಕಾರು ಮತ್ತು ಕಾಲಿನ ನಡುವಿನ ಅಂತರ, ಕಾಲಿನ ನಡುವಿನ ಅಂತರ ರಂಗಸಮುದ್ರದಲ್ಲಿದೆ. ಮತ್ತು ತಾತ ಮತ್ತು ಮೊಮ್ಮಗಿನ ಪ್ರೀತಿ ಇದೆ. ಹಾಗೆ ವಿದ್ಯೆ ಮತ್ತು ಸಂಬಂಧದ ನಡುವಿನ ಸೌಂದರ್ಯ ಇಲ್ಲಿ ಅಡಗಿದೆ ರಂಗಸಮುದ್ರದಲ್ಲಿ. ಅಷ್ಟೇ ಅದ್ಭುತವಾಗಿ ನೋಡಬಂದಿದೆ. ಚೆನ್ನಾಗಿದೆ. ಇದೊಂದು ಒಳ್ಳೆ ಮೂವಿ. ನಮ್ಮಂಥ ವಿದ್ಯಾರ್ಥಿಗಳಿಗೆ ಏನು ಮಾಡೋಕ್ಕಾಗಲ್ಲ, ನಮ್ಮಿಂದ ಇಷ್ಟೇ ಅಂತ ಅಂದ್ಕೊಂಡವ್ರಿಗೆ ಇದು ಒಂದು ಮೋಟಿವೇಶನ್. ನಾವು ಏನು ಬೇಕಾದ್ರೂ ಮಾಡ್ಬೋದು, ಅಂದ್ಕೊಂಡಿದ್ದು ನಾವು ಬಡೋದು ಅದೇನು ಮ್ಯಾಟರ್ ಅಲ್ಲ ಅಂತ ನಾವು ತಿಳ್ಕೊಳ್ಬೋದು. ಪ್ರೀತಿ ಎಲ್ಲ ಈ ಮೂವಿ ನೋಡಿ ನಂಗೆ ಕಣ್ಣೀರೇ ಬಂತು. ಒಂದು ಮಾಡೋಕ್ಕೆ ಉತ್ಸಾಹ ಹುಟ್ಟಿತ್ತು. ನಾನು ತುಂಬ ಖುಷಿಪಟ್ಟೆ. ಥ್ಯಾಂಕ್ ಯು. ಡೈಲಾಗ್ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಶಿವನ ಮೆಚ್ಚಿಸಿ ಪಾಪಿಗಳನ್ನ ಕೊಚ್ಚಿ ಅಕ್ಷರ ಕಲಿಸೋ ಕೈಗಳನ್ನ ಮೆರೆಸಿ, ಅಕ್ಷರ ಕಲಿಸೋ ಕೈಗಳನ್ನ ಮೆರೆಸಿ ದೀಪಾನ ಆಸನ ಊರು ತೋರಣಕ್ಕೆ ನೇತಾಕಿ ನೋವುಗಳನ್ನ ನೂಕೊಂಡು ಕನಸುಗಳನ್ನ ಕಟ್ಕೊಂಡು ಕಟ್ಟಿರೋ ರಂಗ ಸಮುದ್ರ ಕಣ ಇದು. ದಮ್ಮಿದ್ರೆ ರಂಗಕ್ ಬಾ, ನೀನಾ ಇಲ್ಲ ನಾನಾ ನೋಡೇ ಬಿಡೋಣ. ಅದು ಕಣ ಬೇಕಾಗಿರೋದು. ಅದು ಬಿಟ್ಟೇ ಜುಟ್ಟು ಅಲ್ಲೇನ್ ನೋಡ್ತೀಯ, ಇಲ್ಲೋಡ. ರಂಗ ಸಮುದ್ರ ಸರ್. ಮೀಡಿಯಾ ಅಂದ್ರೆ ಒಂದು ಅದ್ಭುತವಾದಂತ ಮೀಡಿಯಾ ಸರ್. ಈ ಮೀಡಿಯಾ ಸಪೋರ್ಟ್ ಮಾಡಿದ್ವಿ. ಮೀಡಿಯಾ ನೀವೆಲ್ಲ ನಮಗೆ ಒಡೆಯ. ಹ್ಯಾಪಿ ಸರ್. ಥ್ಯಾಂಕ್ ಯು ಸೋ ಮಚ್. ಈ ಫಿಲಮ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಫಸ್ಟ್ ಡೇ ಫಸ್ಟ್ ಶೋ ರಂಗಸಮುದ್ರ. ಜನರ ಜೊತೆ ಸಿನಿಮಾ ನೋಡಿದ್ರೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹೆಂಗೆ ಅನಿಸ್ತು ಸಿನಿಮಾ ನೋಡಿ? ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡಿದ್ದು, ಪ್ರೀವಿಯಸ್ ಶೋಗೂ ನಾನು ಹೋಗಿರ್ಲಿಲ್ಲ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ನು ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸ್ಪೆಷಲಿ ನನಗೆ ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡಿ ನನಗೆ ತುಂಬ ಖುಷಿ ಆಯಿತು. ರಂಗಾಯಣರು ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಟ್ಲೀಸ್ಟ್ ಅವ್ರನ್ನ ನೋಡೋಕ್ಕೋಸ್ಕರ ಆದರೂ ಜನಗಳು ಬರಬೇಕು. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ. ನೀವೇ ನೋಡಿರ್ಬೋದು ನಮ್ಮ ಜೊತೆ ಕೂತಿದ್ದವ್ರ ಥರ ರಿಯಾಕ್ಷನ್ ಹೇಗಿತ್ತು ಮೂವಿ ನೋಡ್ಬೋದು ಅಂತ. ಬಿಟ್ಟು ನನ್ನ ಕ್ಯಾರೆಕ್ಟ್ರು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಕಾರ್ತಿಕ್ ಅವರಾಗಲಿ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಜನರಿಗೆ ಹೇಳೋದೇನು ಅಂದರೆ, ನೀವು ಇಂಥದ್ದು ಈ ಮೂವಿ ನೋಡೋಕೆ ಬಂದಿರಂಗೆ ಈ ಮೂವಿನ ನೀವು ನಿಜವಾಗ್ಲೂ ಮಿಸ್ ಮಾಡ್ಕೊತೀರಾ. ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ನಾನು ಒಂದು ಇದರಲ್ಲಿ ಪಾತ್ರ ಮಾಡಿದ್ದು ನಾನೇ ಹೇಳ್ತಿರೋದು, ನೀವು ಬಂದು ನೋಡಬೇಕು. ಜನಗಳು ತುಂಬಾ ಅದ್ಭುತವಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸಾಂಗ್ ಕೂಡ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಜನರು ಕೇಳ್ಕೊಡ್ತೀವಿ, ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಲಿ ಅಂತ ಕೇಳ್ಬೋದು ನಾನಷ್ಟು. ಮತ್ತು ನಮ್ಮ ಡೈರೆಕ್ಟರ್ ರಾಜ್ಕುಮಾರ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಬಿಕಾಸ್ ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಮತ್ತು ನಮ್ಮ ಪ್ರೊಡ್ಯೂಸರ್ ವೈಸಾಲೆ ಸರ್ ಆಗಲಿ, ನಮ್ಮ ಡಿ ಸರ್ ಆಗಲಿ, DOP ಆಗಲಿ, ಆ್ಯಂಡ್ ಕೊರಿಯೋಗ್ರಾಫರ್ ನಮ್ಮ ತರು ಮಾಸ್ಟರ್ ಆಗಲಿ, ನಮ್ಮ ಸಿಂಗರ್ಸ್ ಆಗಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಮೂವಿ ನೋಡಿ ಅಂತ ಕೇಳ್ಬೋದು. ಆ ಜನರ ರಿಯಾಕ್ಷನ್ ಎಲ್ಲ ನೋಡ್ತಾ ಇದ್ರಿ ಥಿಯೇಟ್ರಲ್ಲಿ ಕೂತ್ಕೊಂಡು? ಹೇಗೆ ಅನಿಸ್ತು ರಿಯಾಕ್ಷನ್ ನೋಡಿದ್ರೆ ತುಂಬಾ ಖುಷಿ ಆಯಿತು. ಬಿಕಾಸ್ ಲೈಕ್ ಎಲ್ಲರ ಮಧ್ಯೆ ನಾವು ನೋಡೋದೇ ಬೇರೆ ಸಪ್ರೇಟ್ ಫ್ಯಾಮಿಲಿ ಜೊತೆ, ನಮ್ಮ ಜನರ ಜೊತೆ ನೋಡೋದೇ ಒಂಥರ ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಮೇಡಮ್. ಆಲ್ ದಿ ಬೆಸ್ಟ್. ಹೇಗೆ ಅನಿಸ್ತಾ ಇದೆ ಫಸ್ಟ್ ನೋಡಿದ ಆಡಿಯನ್ಸ್ ಜೊತೆಗೆ?
ಆಡಿಯನ್ಸ್ಗೂ ತುಂಬ ಖುಷಿ ಆಗ್ತಾ ಇದೆ. ನಾವೇನು ಯೋಚನೆ ಮಾಡಿದ್ದು ಅದಕ್ಕಿಂತ ಜಾಸ್ತಿ ರಿಯಾಕ್ಷನ್ ಇದೆ, ಖುಷಿ ಆಗ್ತಾ ಇದೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಂಬ ಪ್ರೀತಿ, ಎಲ್ಲರ ಪಾತ್ರಗಳನ್ನು ಒಪ್ಕೊಂಡಿದ್ದಾರೆ, ಸಿನಿಮಾನ ಒಪ್ಕೊಂಡಿದ್ದಾರೆ ಇವತ್ತು ನೋಡಿದವರು. ಅದು ನಮಗೆ ಸಂತೋಷ. ಏನುಂಟು ಮನಸ್ಸಲ್ಲಿ ಈಗ ಸದ್ಯಕ್ಕೆ? ಈಗ ಮನಸ್ಸಲ್ಲಿ ಏನೂ ಇಲ್ಲ, ಇನ್ನು ನೆಕ್ಸ್ಟ್ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಓಕೆ, ನಿಮ್ಮದು ಕಾಮಿಡಿ ಜೋನರ್ ಅಂದರೆ ಆಸ್ ಎ ಹೀರೋ ಆಗಿ ಕೂಡ ಸೊ ಕಾಮಿಡಿ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ, ಅಲ್ಲಿ ನಗ್ತಾ ಇದ್ರು ನಿಮ್ಮ ಕಾಮಿಡಿಗೆ. ಸೊ ಆ ಟೈಮಲ್ಲಿ ನಿಮ್ಗೆ ಹೆಂಗಿತ್ತು ನಿಮ್ಮ ಮನಸ್ಥಿತಿ ಅಂತ ಆಡಿಯನ್ಸ್ ಜೊತೆಗೆ ನೋಡ್ತಾ ಇದ್ದಾಗ ಆ ರಿಯಾಕ್ಷನ್ಸ್? ಬರೀ ಕಾಮಿಡಿ ಅಂದರೆ ಇದು ಒಂದು ಕಥೆನೇ ನಾಯಕ ಆಗಿರೋದ್ರಿಂದ ಒಂದೊಂದು ಚಿಕ್ಕ ಪಾತ್ರ ಅಂತ ಹೇಳ್ಬೋದು, ಹಾಸ್ಯ ಪಾತ್ರ ಥರನೇ ನಾಯಕ ಹೌದು. ಆದರೆ ಎಲ್ಲ ಒಂದೊಂದು ಟ್ರ್ಯಾಕಿಗೆ ಒಬ್ಬೊಬ್ಬರು ನಾಯಕ. ಸಿನಿಮಾ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ. ನನ್ನ ಪಾತ್ರಕ್ಕೂ ರಘು ಸರ್ ಪಾತ್ರಕ್ಕೂ ಎಲ್ಲದಕ್ಕೂ ಸೇಮ್ ರೆಸ್ಪಾನ್ಸ್ ಇತ್ತು. ನನಗೆ ತುಂಬ ಖುಷಿ ಆಯಿತು. ಅಲ್ಲ, ಮದುವೆ ಕಂಡು ಡ್ರೆಸ್ಸಲ್ಲಿ ಬರ್ತೀರಾ, ಮತ್ತು ಮದುವೆ ತೋರಿಸಲ್ವಲ್ಲ ಸರ್ ಆಮೇಲೆ, ಯಾಕೆ? ಅದು ಆ ಡ್ರೆಸ್ಸು ಮಾಲೆ ನೋಡಿದ್ರೆ ಜನರು ಸರ್, ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಟ್ಟಿರುವಂಥ ಚಿತ್ರ. ಸೊ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ, ಪೋಷಕರಿಗೆ ಇಂಥ ಸಿನಿಮಾ ತಲುಪಬೇಕು. ಸೊ ಆ ನಿಟ್ಟಿನಲ್ಲಿ ನೋಡುವಂಥ ಆಡಿಯನ್ಸ್ಗೆ ಏನು ಹೇಳ್ತೀರಾ ಸರ್? ಇದು ವಿದ್ಯೆಯ ಬಗ್ಗೆ ಇರೋದ್ರಿಂದ, ಈ ಸಿನಿಮಾ ವಿದ್ಯೆಯನ್ನೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಮಾಡಿರೋದ್ರಿಂದ ಪ್ರತಿ ಪ್ರೇಕ್ಷಕರು ತಂದೆ ತಾಯಿಯನ್ನು ಬಂದು ನೋಡಬೇಕು ಅಂತ ಕೇಳ್ತಾರೆ.